ಇಷ್ಟು ದಿನ ಮೋದಿಯವರು ದೇಶದ ಅಭಿವೃದ್ಧಿ ಬಗ್ಗೆ ಕೆಲಸ ಮಾಡಿದ್ದಾರೆ. ಈಗ ಅವರ ಮನ್ ಕಿ ಬಾತ್ಗಳು ಬರ್ತಾ ಇದೆ. ಈಗ ಮನ್ ಕಿ ಬಾತ್ ಅಲ್ಲ, ಪಾಕಿಸ್ತಾನಕ್ಕೆ ಬಾಮ್ ಕಿ ಬಾತ್, ಇನ್ನು ಮುಂದೆ ಪಾಕಿಸ್ತಾನಕ್ಕೆ ಬಾಮ್ ಕಿ ಬಾತ್. ಕಾಂಗ್ರೆಸ್ ಅವ್ರಿಗೆ ನಾನು ಕೇಳಕ್ಕೆ ಇಷ್ಟಪಡ್ತೀನಿ, ಇನ್ನೆಷ್ಟು ಜನ ನಮ್ಮಲ್ಲಿ ಹಿಂದೂಗಳ ಭಾರತೀಯರ ಮರಣಹೋಮ ಆಗಬೇಕು? ಬಾಂಬೆಲ್ಲಾಯಿತು, ತಾಜ್ ಹೋಟ್ಲ್ ಮೇಲೆ ದಿನನಿತ್ಯ ನಮ್ಮ ಸಾಯ್ತಾ ಇದ್ದಾರೆ ನಮ್ಮ ದೇಶದ ಭಾರತೀಯರು. ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಆಯಿತು. ಇನ್ನೆಷ್ಟು ದಿನ ಕಾಯಬೇಕು ಅಂತ, ಇನ್ನೆಷ್ಟು ದಿನ ಇವರಿಗೆ ಶಾಂತಿ ಮಂತ್ರ ಅಂದರೆ ಅವ್ರಿಗೆ ಕಾಂಗ್ರೆಸ್ಗೆ ಅನ್ಸಿದ್ದು ಅಭಿ ಸೈಡ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ? ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಅವರು ಪಾಕಿಸ್ತಾನದವರೆಲ್ಲ ಬಂದು ಡೆಲ್ಲಿಯಲ್ಲಿ ಸೆಟ್ಲ್ ಆದ್ರೂ ಕೂಡ ಪಾಕಿಸ್ತಾನದವರೆಲ್ಲ ಅವನು ಯಾವ ಇದಾನಲ್ಲ ಪ್ರಧಾನಮಂತ್ರಿ, ಅವನು ಪಾಕಿಸ್ತಾನ ಪ್ರಧಾನಿ ಶರೀಫ್, ಅವನು ಬಂದು ಡೆಲ್ಲಿಯಲ್ಲಿ ಕೂತ್ಕೊಂಡು ಇದು ನಂದೇ ದೇಶ ಅಂತ ಹೇಳ್ಬೇಕಾ? ಹೇಳ್ಬೇಕಾ? ಅವಾಗೂ ಶಾಂತಿ ಮಂತ್ರ ಪಠಿಸ್ತೀರಾ ನೀವು? ಹೇಳ್ಬಿಡಿ ಒಂದ್ಸರಿ, ಆಗ್ಲೂ ಶಾಂತಿ ಮಂತ್ರನ? ಅಂದ್ರೆ ಕಾಂಗ್ರೆಸ್ ಅವರು ಅವ್ರ ಮನಸ್ಥಿತಿನೇ ಪಾಕಿಸ್ತಾನ ಮೇಲೆ ಯುದ್ಧ ಆದರೆ ನಮಗೆ ಈ ಮುಸಲ್ಮಾನರ ಓಟ್ ಹೋಗ್ಬಿಡ್ತೈತೆ. ಅದು ಮೇಯ್ನ್ ಅವ್ರದ್ದು ಇಂಟೆನ್ಷನ್ ಅದೇ. ಅದಕ್ಕೋಸ್ಕರ ಇಲ್ಲಿರೋಂಥ ಪಾಕಿಸ್ತಾನ ದೇಶದಲ್ಲಿರೋ ಎಲ್ಲ ಪಾಕಿಸ್ತಾನದವ್ರನ್ನ ಆಚೆ ಇಡ್ತಾ ಇದ್ರೆ ಇಲ್ಲಿರೋ ಸರ್ಕಾರ ಮೀನಾವೇಶ ಎಣಿಸ್ತಾ ಇದೆ ಕಳ್ಸೋಕ್ಕೆ, ಪಾಕಿಸ್ತಾನದವ್ರನ್ನ ಕಳ್ಸೋಕ್ಕೆ. ಅವ್ರ ಕಾಯಿಲೆ ಇದೆ, ಅವ್ರ ಗಂಡ ಇಲ್ಲಿದ್ದಾನೆ, ಮಕ್ಕಳಿದ್ದಾರೆ, ಈ ಥರ ಎಲ್ಲ ಇವರೇ ಹೇಳ್ಕೊಡ್ತಾರೆ. ಅರ್ಜಿ ಹಾಕಿ ಕೋರ್ಟ್ಗೆ ಹೋಗಿ ಡೆಡ್ಲೈನ್ ಮುಗಿದ್ರು ಇನ್ನೂ ಕಳ್ಸೋಕ್ಕೆ ಮೀನಾವೇಶ ಎಣಿಸ್ತಾರೆ. ಇವತ್ತು ಕಾಂಗ್ರೆಸ್ ಪಕ್ಷ ದೇಶ ದೊಡ್ಡದು, ವೋಟ್ ಬ್ಯಾಂಕ್ ದೊಡ್ಡದಲ್ಲ ಅಂತ ಇನ್ನೂ ಅವ್ರಿಗೆ ಅರ್ಥ ಆಗೋವರೆಗೂ ಅವ್ರು ಪದೇ ಪದೇ ಇದನ್ನ ಸಾಬೀತು ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಇವತ್ತಿನ ಕಾಂಗ್ರೆಸ್ಸಿನ ಟ್ವೀಟಲ್ಲಿ ಸೈನಿಕರಿಗಾದರೂ ಅಭಿನಂದನೆ ಸಲ್ಲಿಸ್ಬೋದಾಯ್ತು. ಪ್ರಧಾನಿಗೆ ಅವರ ಅಭಿನಂದನೆ ಸಲ್ಲಿಸಲ್ಲ, ಸೈನಿಕರಿಗಾದರೂ ಅವರ ಅಭಿನಂದನೆ ಸಲ್ಲಿಸಬೇಕಾಯಿತು. ಅದನ್ನು ಕೂಡ ಅವರು ಮಾಡದೇ ಇರೋವಂಥದ್ದು ಇವತ್ತು ನೋಡಿದ್ರೆ ನನಗನ್ಸುತ್ತೆ ಕಾಂಗ್ರೆಸ್ ಅವರು ನಾನು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗೆ, ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಎಲ್ಲಿವರೆಗೂ ಕಾಯಬೇಕು, ಶಾಂತಿ ಮಂತ್ರ ಎಲ್ಲಿವರೆಗೂ ಅನ್ನೋದನ್ನ ಒಂದು ಡೆಡ್ಲೈನ್ ಕೊಟ್ಬಿಡ್ಬೇಕು. ಅವರು ಭಾರತದಲ್ಲಿ ಇವತ್ತು ಬಾಂಬೆಯಲ್ಲಿ 300ಕ್ಕೂ ಹೆಚ್ಚು ಜನ ಸತ್ತೋದ್ರು ಅವತ್ತು ಅಲ್ವಾ? ಪಾರ್ಲಿಮೆಂಟ್ ಮೇಲೆ ದಾಳಿ ಆಯಿತು, ನಮ್ಮ ಭಾರತೀಯರು ಸೈನಿಕರು ಸತ್ತರು ಅವತ್ತು. ಈಗ ಕಾಶ್ಮೀರದಲ್ಲಿ ಆಯಿತು, ಸುಮಾರು 25ಕ್ಕೂ ಹೆಚ್ಚು ಜನ ಸತ್ತೋದ್ರು. ನನಗೆ ಅನಿಸೋದು ಕಾಂಗ್ರೆಸ್ ಅವರು ಎಲ್ಲಿವರೆಗೂ ಒಂದು 10 ಲಕ್ಷ ಜನ ಸತ್ತ ಮೇಲೆ ನೀವು ಯುದ್ಧ ಮಾಡಬೇಕು, ಇಲ್ಲ ಒಂದು 10 ಕೋಟಿ ಜನ ಸತ್ತ ಮೇಲೆ ಯುದ್ಧ ಮಾಡಬೇಕು, ಇಲ್ಲ ಭಾರತದಲ್ಲಿರೋರ್ನೆಲ್ಲರನ್ನೂ ಹೊಡೆದಾಕದ ಮೇಲೆ ಯುದ್ಧ ಮಾಡಬೇಕು. ಏನಾನ ಒಂದು ಡೆಡ್ಲೈನ್ ಕೊಡ್ಬೇಕು ಇವರು. ನಮ್ಮ ಶಾಂತಿ ಮಂತ್ರ ಇಷ್ಟು, ನಮ್ಮ ಶಾಂತಿ ಮಂತ್ರ ಇದು, ನಮ್ಮ ಡೆಡ್ಲೈನ್. ಭಾರತದ ಮೇಲೆ ಅವರು ದಾಳಿ ಮಾಡಿ ಅಟ್ಲೀಸ್ಟ್ ಮಿನಿಮಮ್ ಒಂದು 50 ಕೋಟಿ ಜನನ ಸಾಯಿಸಿದ ಮೇಲೆ ನೀವು ಯುದ್ಧ ಮಾಡಿ. ಅವಾಗ ಯುದ್ಧ ಮಾಡೋಕ್ಕೂ ಯಾವನು ಇರಲ್ಲಲ್ಲ ನಮ್ಮಲ್ಲಿ, ಎಲ್ಲ ಸತ್ತ ಮೇಲೆ. ಏನೋ ಹಂಗಿದೆಯಾ ಮನಸ್ಸಲ್ಲಿ?